ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ. ಯಾಕಂದರೆ ಫೈನಲ್ ಇಯರಿಗೆ ಬಂದಮೇಲೆ ಅಷ್ಟೊಂದೆಲ್ಲ ಪೇಷನ್ಸ್ ಇರೋದಿಲ್ಲ ವ್ಲಾಗ್ ಮಾಡೋದಕ್ಕೂ, ಹಂಗಂತ ಏನು ಮಾಡದೆ ಇರೋದಕ್ಕೂ ಆಗೋದಿಲ್ಲ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಮಗೆ ಇವತ್ತು ಫೇರ್ವೆಲ್ ಡೇ ಆ್ಯಂಡ್ ಅದು ತುಂಬ ಒಂಥರ ಎಮೋಷ್ನಲ್ಲು. ಈ ದಿನ ಗ್ರ್ಯಾಜುಯೇಷನ್ ಡೇಗೆ ಇನ್ನೂ ತುಂಬ ದಿನ ಇದೆ, ಇನ್ನೂ 2-3 ಡೇಸ್ ಇದೆ. ಬಟ್ ಸ್ಟಿಲ್ ಫೇರ್ವೆಲ್ ಇವತ್ತಿರೋದ್ರಿಂದ ಸೊ ಇವತ್ತಿನ ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಸೊ ಇದೆಯಾ ಔಟ್ಫಿಟ್ಟು. ಇವತ್ತು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಥೀಮ್ ಹೇಳಿದ್ರು ಕಲರು ಹಾಕೋಬರೋದಕ್ಕೆ. ಸೊ ಬ್ಲ್ಯಾಕ್ ಚೂಸ್ ಮಾಡಿದ್ದೀನಿ ನಾನು. ಹೇಗೆ ಮಾಡ್ತಾರೆ ನಮ್ಮ ಜೂನಿಯರ್ಸ್ ಅಂತ ನೋಡಬೇಕು. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಗೈಸ್ ಅಟೆಂಡೆನ್ಸ್ ಟೈಮ್. ರುದ್ರಿ ಹಾಯ್ ಅನ್ನೆ ಫುಲ್ಲು ಏನಂತಾರದನ್ನ. ಗೈಸ್ ಹೌ ಯು ಆರ್ ಫೀಲಿಂಗ್ ಟುಡೇ? ಜ್ವರಗಳಲ್ಲಿ ಹ್ಯಾಪಿ ಕಿವಿಗೂ ಕೇಳಿಲ್ಲ. ಅಫಾ ಹೌ ಆರ್ ಯು ಫೀಲಿಂಗ್ ಅಫಾ? ದಿಯಾ ಹೌ ಯು ಗೈಸ್ ಆರ್ ಫೀಲಿಂಗ್? ಗುಡ್ಡಾ ಬಳಿ ಬೇಜಾರಾಗ್ತೈತಂತಲ್ಲಿ. ಗೈಸ್ ಇವತ್ತು ನಮ್ಮದು ಒಂಥರ ಫೈನಲ್ ಅಟೆಂಡೆನ್ಸ್ ಅಲ್ವಾ ದಿಯಾ? ಎಸ್, ಫೈನಲ್ ಅಟೆಂಡೆನ್ಸ್ ಇವತ್ತು ನಮ್ಮದು ಫೇರ್ವೆಲ್ ದಿನ. ಆ್ಯಂಡ್ ಹಿಯರ್ ವಿ ಗೋ. ಸೊ ಗೈಸ್ ಇವತ್ತು ನಮ್ಮ ಫೇರ್ವೆಲ್ ಅಲ್ವಾ, ಹಾಗಾಗಿ ನಾನೇ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಎಕ್ಸ್ಪ್ರೆಷನ್ ನೋಡಿ. ಯಾಕೆ ಮ್ಯಾಮ್ ವ್ಲಾಗ್ ಮಾಡ್ತಾ ಇದ್ದೀನಿ ರೀ. ಗೈಸ್ ಇವತ್ತು ನಮ್ಮ ಫೇರ್ವೆಲ್ ಅಲ್ವಾ, ಸೊ ನಾನೇ ವ್ಲಾಗ್ ಮಾಡೋದಿಲ್ಲ. ಮಾಡ್ತೀರಾ? ತಗೊಳ್ಳಿ ಇಟ್ಕೊಳ್ಳಿ. ಇದಕ್ಕಿಂತ ಪುಣ್ಯ ನಮ್ಗೆ ಇನ್ನೇನಿರ್ತದೆ ಹೇಳಿ ವ್ಲಾಗ್ ಮಾಡೋದಕ್ಕೆ. ಸೊ ಗೈಸ್ ಇವತ್ತು ನಮ್ಮ ಫೇರ್ವೆಲ್ ಆಗಿರೋದ್ರಿಂದ ನಾವೇ ವ್ಲಾಗ್ ಮಾಡೋದಿಲ್ಲ. ನಮ್ಮ ಜೂನಿಯರ್ಸ್ಗೆ ಫೋನ್ ಕೊಡ್ತಿದ್ದೀನಿ, ಅವರಲ್ಲೇ ವ್ಲಾಗ್ ಮಾಡ್ತಾ ಇದ್ದಾರೆ. ಅದೇ ಪ್ರೈಸ್ ಕೊಡ್ತಾರೋ ಅದನ್ನೇ ಮಾಡ್ತೀವಿ. Update about your graduation day. As you all know, graduation day is scheduled on 30th of this month, that is coming Saturday. So I know you all are going to come. You must. ಸೊ ಇದೇ ಲಾಸ್ಟ್ ಮ್ಯಾಮ್ ಅನ್ನೋದು ನೀವು ನನ್ನ. ಸೊ ಟೀಚರ್ ಬ್ಯೂಟಿ ಏನಂದ್ರೆ ಅವ್ರು ಸಾಯ ತನಕ ಟೀಚರ್ ಆಗೇ ಇರ್ತಾರೆ, ಕರೆಕ್ಟಾ? ಸೊ ನೋಡಿ, ಐ ಆಮ್ ವೆರಿ ಶಾರ್ಟ್ ಅಂಡ್ ಸ್ವೀಟ್. ಸೊ ಐ ವಿಲ್ ನೆವರ್ ಟೇಕ್ ಟೂ ಮಚ್ ಆಫ್ ಯುವರ್ ಟೈಮ್. ಯುವರ್ ಜೂನಿಯರ್ಸ್ ಆರ್ ಪ್ಲಾನ್. ರಿಯಲಿ ಯು ಹ್ಯಾವ್ ಅ ವೆರಿ ಗುಡ್ ಜೂನಿಯರ್ಸ್. ಇನ್ ಸೌಂದರ್ಯದಲ್ಲಿ ನಾನು ನೋಡ್ತಾ ಇರೋದು ಇದು ಸೆಕೆಂಡ್ ಟೈಮು. ಯಾಕಂದ್ರೆ ಜೂನಿಯರ್ಸ್ ಇಷ್ಟು ಇನಿಷಿಯೇಷನ್ ತಗೊಂಡು ದೇ ಆರ್ ಡೂಯಿಂಗ್ ದಿಸ್ ಫೇರ್ವೆಲ್. ಫಸ್ಟ್ ವಿ ಹ್ಯಾವ್ ಟು ಗಿವ್ ಅ my dear all final year students, really you are at the end of the semester. You started in 2023 as a first year students. Now you are in a final year. So each moment which you spent in a college, and the special credit goes to our BCom student, that is Jivika and team, or maybe the Pradeep Pai, or maybe the Arpa, who are directly or indirectly connected with that moment. It was really great one. Good morning to everyone. So 23 ಜಾಯ್ನ್ ಆಗಿದ್ದು
2023. So almost all final year batch, especially A section ಇರ್ಬೋದು, ಅದೇ ರೀತಿ ಬಿ ಇರಲಿ ಸಿ ಇರಲಿ ಎಲ್ಲ ಕ್ಲಾಸ್ ತೊಗೊಂಡಿದ್ದೀನಿ. ಎಸ್ಪೆಷಲಿ ಎ ಸೆಕ್ಷನ್ ಜೊತೆ ನನಗೆ ಭಾಳ ಅಟ್ಯಾಚ್ಮೆಂಟ್ ಇದೆ. ಒಂದ್ಕೊಳ್ಳಿ ಆರ್ಟ್ ಆಫ್ ಲಿವಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಐ ಆಮ್ ಪಾರ್ಟ್ ಆಫ್ ದ್ಯಾಟ್. ಆ್ಯಂಡ್ ಲಾಸ್ಟ್ ಇಂಡಸ್ಟ್ರಿಯಲ್ ವಿಸಿಟ್ ಇಪ್ಪಿ ನೂಡಲ್ಸು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ್ಯಾಟ್. So from now on, the games will start. Okay. So now each one of you should get out of the serious mode and be in the enjoyment mode. Okay. So there will be roller coaster of games. The very first game is fake placement interview. This is not a serious interview, but a fun one. Instead of giving serious and those questions, answer, you should give replies which are so funnier. Like for example, you can say, Kusum, what is your biggest achievement? Yeah, this is what I'm saying. ಶಶಿ ಕಿರಣ್. Kirti. This face has got more beautiful, right? Hey! So now let's begin the interview. Hope you're not serious and ready for the answers. Yes. The first question, tell us about yourself and your hidden talents besides sleeping. My hidden talent is I can watch K-drama from night 11 p.m. to morning 6 p.m. Oh, Sanjay. It will be one by one questions, okay? So tell me, why should your future company fear you? Fear you. Why should they afraid to hire you? Very sleepy. I can see you can bring the charm to your company. If overthinking was a skill, what package do you expect? Around 21 LPA. Crazy! Describe your friend group as a startup company. My friend group, Chitra as a non-bunker, Nandini as a emotional, Sanjana, matchmaker, then Rakshita as a joint venture, Sahana, no attendance, only punching and punch out, Srinidhi as a ambassador, Vidyashri sleeping, not working, Jyotika punctual, she will be like punctual in everything, Shruti silent killer, at last not the least, Sanjana cloudy baby. At last, if we start up a startup company, I think like it will not end up like in a positive way. I'm sure. Okay. You seem so negative, huh? Tell us about your leadership experience in forcing friends to one class. I know the Jivita Kamana partners. Your guess is right. The winner of this first game is Usha. I request Prithvi ma'am, HOD of Commerce Department, and coordinator Sunita ma'am to come on the stage and to present this. Congratulations, Usha, you are successfully rejected. Hello. Hello.
dancers. As an audience, you all know who's the winner. So the winner of this goes to team Band. ಹಲೋ ಎಕ್ಸ್ಕ್ಯೂಸ್ ಮೀ ಆಲ್ರೌಂಡರ್ ಕೇಳಿಸ್ತಾನೆ ಇಲ್ಲ ಅಲ್ವಾ ಜಾಸ್ತಿ ಮಾತಾಡಿದ್ರೆ ನೀನೇನು ಸೈಲೆಂಟ್ ಕಿಲ್ಲರ್. ಹಂಗೆ ಇದೆಯಾ ಬಿಡು ನೀನು. ಎಕ್ಸ್ಚೇಂಜ್ ಆಗ್ಬೇಕಾಗಿತ್ತು. ಹಲೋ ಹಲೋ ಗೈಸ್, ನನ್ನ ಬ್ಲಾಗ್ ಎಲ್ಲರೂ ಹಾಯ್ ಮಾಡಿ. ಬಾಯ್ ಎಲ್ಲ ಹಾಯ್ ಮಾಡು. ಗೂಬೆ ಇವಾಗ ಬಾಯ್ ಅನ್ನೋದಲ್ಲ. ಅರ್ಫಾ ಅರ್ಫಾ ಹಾಯ್ ಮಾಡು. ಋತ್ವಿಕ್, ಶಶಿ ಪ್ಲೀಸ್ ಹಾಯ್ ಮಾಡಿ. ಹಲೋ ಚಂದು, ಯಾವ್ದ ಆಕ್ಚುಲಿ ಅದ್ರದೆಲ್ಲ ಆಮೇಲೆ ಮಾಡೋಣ ಇರಿ. ಇರಿಲ್ಲ. ಹಲೋ ಆಹಾ ಆಹಾ. ಸೊ ಗೈಸ್, ಎಲ್ಲರೂ ಅವ್ರ ಶರ್ಟ್ ಮೇಲೆ ಬರೆಸ್ಕೊತಾ ಇದ್ದಾರೆ. ನಾನು ಕೊಟ್ಟಿದ್ದೀನಿ. ತಿರುಪಿ ಬರಿತಾ ಇದ್ದಾನೆ ಗೊತ್ತಾ. ಸರಿ, ಬರದ್ರಾ ಎಲ್ಲಾರು? ಗೈಸ್ ಎಲ್ಲಾರು ಬರದ್ರ ನನ್ನ ಶರ್ಟ್ ಮೇಲೆ? ಕೇಳಿಸ್ಕೊಂಡ್ರು ಗೈಸ್? ಏನೋ ತೋರಿಸ್ತೀನಿ ನೋಡಿ. ಸರಿ, ಅಲ್ಲಿ ಬೆಳಕು ಆಪೋಸಿಟ್ ಆಗಿ ಬರ್ತದೆ ಗೈಸ್ ನೋಡಿ. ಬ್ಯಾಚ್ 23-26. ಸೊ ಇದೆಲ್ಲ ನಮ್ಮ ಕ್ಲಾಸ್ ಅವ್ರಿಗೆ ಬರ್ದಿರೋದು. ಆ್ಯಕ್ಚುಲಿ ಇನ್ನೂ ತುಂಬ ಜನ ಇದ್ದಾರೆ ಬರ್ಸೋರು. ಬರೆಸ್ತೀನಿ, ಬಟ್ ಫಸ್ಟು ನನ್ನ ಕ್ಲಾಸ್ ಅವ್ರದ್ದು ಕ್ಲೀನ್ ಅಲ್ವಾ, ಫಸ್ಟ್ ಅವ್ರ ಹತ್ರ ಬರ್ಸ್ಕೊತಾ ಇದ್ದೀನಿ. ತುಂಬ ಬೇಜಾರು ಕೂಡ ಆಗ್ತಾ ಇದೆ. ಫೇರ್ವೆಲ್ ಎಲ್ಲ ಮಾಡಿದ್ರು ಈ ಜೂನಿಯರ್ಸು. ನೋಡಿ ಇವಳಿದಾಳಲ್ಲ, ನಮಗೋಸ್ಕರ ಹಾಡು ಕೂಡ ಆಡಿದ್ಲು. ಹಿಡ್ಕೊ. ಸೊ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲಾನು. ಖುಷಿ ಆಯಿತು ನಮಗೆ. ಆ್ಯಂಡ್ ನೋಡಿ, ನೀವು ಅವಾಗಲೇ ನೋಡಿರ್ಬೇಕೇನೋ, ದ ಮೋಸ್ಟ್ ಎನರ್ಜೆಟಿಕ್ ಅಂತೆ ನಾನು. ಸೊ ಈ ಟೈಟಲ್ ನನಗೆ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ಹಾಗೆ ಎಲ್ಲರಿಗೂ ಒಂದೊಂದು ಟೈಟಲ್ ಸಿಕ್ಕಿದೆ. ಆ್ಯಂಡ್ ಆ ಟೈಟಲ್ ತಕ್ಕಂಗೆ ಇದ್ದಾರೆ ಎಲ್ಲರೂ ನಮ್ಮ ಕ್ಲಾಸಲ್ಲಿ. ಏನು ಒಂದು ಬೇಜಾರು ಏನಂದರೆ, ನಮ್ಮ ಕ್ಲಾಸ್ ಅವ್ರ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ. ಅದು ಒಂದೇ ಬೇಜಾರು ನನಗೆ. ಬಟ್ ಸ್ಟಿಲ್ ಹೋಲಾಟ್ಲಿ ಎಲ್ಲರೂ ಮಾತಾಡಿಸ್ತಾರೆ. ಹೊರಗೆ ಸಿಕ್ಕಿದಾಗ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸಾಕು ನನಗೆ. ಸೊ ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಎಲ್ಲರೂ ಸ್ಟೇ ಟ್ಯೂನ್ ಗೈಸ್. ಫೈನಲಿ ಫೇರ್ವೆಲ್ ಕೂಡ ಮುಗಿಸಿದ್ವಿ. ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬ ಖುಷಿ ಆಯಿತು. ಆ್ಯಂಡ್ ಲುಕ್ ಅಟ್ ದಿಸ್, ಅವಾಗಲೇ ತೋರಿಸ್ದೆ, ಇನ್ನೂ ಬರೀತಾ ಇದ್ರು. ಆ್ಯಂಡ್ ಇವಾಗ ಕಂಪ್ಲೀಟಾಗಿ ಆಗಿದೆ ನೋಡಿ. ಆ್ಯಂಡ್ ಆಲ್ಸೋ ಇದು ಕೂಡ
ಇದೆಲ್ಲ ಚಿಕ್ಕ ಚಿಕ್ಕ ಗಿಫ್ಟ್ ಆದ್ರೂ ತುಂಬ ಮೆಮೊರೇಬಲ್ ಆಗಿದೆ ಆ್ಯಂಡ್ ಯಾವತ್ತೂ ಮರೆಯೋದಿಲ್ಲ ತನಗೆ ಆ್ಯಂಡ್ ಈಗ ನಿಜ ಹೇಳ್ತಾ ಇದ್ದೀನಿ, ಇದು ನಿಜವಾಗ್ಲೂ ಇದ್ದೇ ಇರುತ್ತೆ ನಮ್ಮ ಹತ್ರ ಆಯಿತಾ. ಆ್ಯಂಡ್ ನೀವು ಕೊಟ್ಟಿದ್ದು ಏನಾದರೂ ಬಾಟಲ್ ಏನೋ ಕೊಟ್ಟಿದ್ದೀರ, ಅದು ನಾನು ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ, ಅದಿನ್ನೂ ಹಂಗೆ ಬ್ಯಾಗಲ್ಲಿ ಇದೆ. ಸ್ವಿಟ್ಜರ್ಲ್ಯಾಂಡಿನ ಬಾಟಲ್ ತಂದಿರೋದು. ಸೊ ಅದು ಕೂಡ ಐ ಕೀಪ್ ಇಟ್ ಇನ್ ಮೈ ಶೋ. ಯಾ ಬಟ್ ಜೂನಿಯರ್ಸ್ ಅಲ್ವಾ, ಇವಾಗ ನನ್ನ ಆಯಿತು ತೇಜ ಅವ್ರ ಬ್ಯಾಚ್ ಅವರೇ ಕೊಟ್ಟಿದ್ದದನ್ನು, ಅದನ್ನು ಥಿಂಕ್ ಮಾಡಿ ಆ ಬಾಟಲ್ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಬ್ಯಾಚ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅದು ಮೆಮೊರೇಬಲ್ ಆಗಿದೆ ತುಂಬ. ಎಷ್ಟೇ ಮುಗಿದ್ರೂ ನಾವು ಕಾಲೇಜಿಗೆ ಬರ್ತಾನೆ ಇರ್ತೀವಿ, ಹಾಗಾಗಿ ನಾವು ಅಷ್ಟೊಂದೇನು ನನಗೆ ಇದಾಗಲಿಲ್ಲ. ಬಟ್ ಫೈನಲ್ ಒನ್ ಡೇ ಇಲ್ಲ ನೀವು ನಾಳೆಯಿಂದ ಬರೋದೇ ಇಲ್ಲ ಇಲ್ಲಿಗೆ ಅಂದಾಗ ತೀರಾ ಎಮೋಷ್ನಲ್ ಆಗುತ್ತೆ ಅನಿಸುತ್ತೆ. ಬೈ ಬೈ ಈಗ ಬರ್ರೋ, ಬೇಗ ಬಂತೀವಿ. ಎಸ್, ಏನಾದರೂ ಸ್ವಲ್ಪ ಹೇಳ್ತೀರಾ ಫೇರ್ವೆಲ್ ಬಗ್ಗೆ? ಇಲ್ಲ ಇವತ್ತು ಹೇಳ್ಬೋದು. ಅಯ್ಯ ಹೇಳಪ್ಪ. ಮಾಡಲ್ಲ, ತುಂಬ ಎಮೋಷ್ನಲ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಅವ್ರ ಕಡೆ ಏನೂ ಇಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಪೂರ್ತಿಯಾಗಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಂದು ಸಂಪ್ರವೇಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ, ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಹೊರಟೋಗ್ಬಿಟ್ಟಿತ್ತು, ಇವಾಗ ಹೆಂಗೋ ಸಿಕ್ಕಿದೆ ನನಗೆ ಮತ್ತೆ. ಸೊ ಆದಷ್ಟು ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ನಾನು ನನ್ನ ಫೇರ್ವೆಲ್ ವೀಡಿಯೋ, ಆಮೇಲೆ ಗ್ರ್ಯಾಜುಯೇಷನ್ ವೀಡಿಯೋ ಇದನ್ನು ಹಾಕ್ತೀನಿ, ಆಮೇಲೆ ಲಾಸ್ಟಿಗೆ ಬೇಕಾದರೆ ಸಂಪ್ರವೇಗ ವೀಡಿಯೋಸ್ನ ಹಾಕ್ತೀನಿ. ಬಿಕಾಸ್ ಇವಾಗ ಫಸ್ಟ್ ಇರೋದು ಇದನ್ನು, ಸೊ ಇದನ್ನು ಬೇಗ ಎಡಿಟ್ ಮಾಡಿ ಹಾಕೋದಕ್ಕೆ ಈಸಿ ಆಗುತ್ತೆ, ಅದನ್ನು ಆಮೇಲೆ ಹಾಕ್ತೀನಿ. ಸೊ ಅದು ಲೇಟಾಗಿ ಆಗಿದೆ ಅಂತ ಏನೂ ಬೈಕೋಬೇಡಿ. ಯಾ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಗೆ ಎಲ್ಲರಿಗೂ ಧನ್ಯವಾದಗಳು.